ನೋಡಿ, ಇದು ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ನ ಅರಣ್ಯ ನಕ್ಷೆ. ಅಂದ್ರೆ ಏನು, ಆಂಧ್ರ ಕರ್ನಾಟಕ ಗಡಿ ಹಾದು ಹೋಗೋದು ಈ ಲೈನ್. ಇದು ನೋಡಿ ವೆರಿ ಕ್ಲಿಯರ್ ಆಗಿ ಕಾಂಟೂರ್ ನಕ್ಷೆ. ಇದು ಅಂದ್ರೆ ಕಾಂಟೂರ್ ಮೇಲೆ ಗಡಿಗಳು ಹಾದಿ ಹೋಗ್ತಾವ. ಈ ನಕ್ಷೆ ಮೂಲಕನೇ ಆಂಧ್ರ ಕರ್ನಾಟಕ ಗಡಿ ವಿಭಜನೆ ಆಗಿರೋದು. ಈ ಕಡೆ ಆಂಧ್ರ ಪ್ರದೇಶ, ಈ ಕಡೆ ಕರ್ನಾಟಕ. ಇಲ್ಲಿ ಓಬಳಾಪುರ ಮೈನಿಂಗ್ ಕಂಪನಿಯವರು ಜನಾರ್ದನ್ ರೆಡ್ಡಿ ಅವರು, ಕಾಲಿ ಜನಾರ್ದನ್ ರೆಡ್ಡಿ ಅವರು ಈ ಭಾಗದಲ್ಲಿ, ಮಲ್ಪಂಗುಡಿ ಭಾಗದಲ್ಲಿ 2006ರಲ್ಲಿ ಆ ಪರವಾನಿ ಪಡೆದುಕೊಂಡು ಬರ್ತಾರ. ಈ ಪರವಾನಿ ಪಡ್ಕೊಂಡಂತ ಮಲ್ಪಂಗುಡಿಯಿಂದ ಟುಮ್ಟಿ, ಈ ಕಡೆ ಟುಮ್ಟಿ ಭಾಗ, ಈ ಟುಮ್ಟಿ ಭಾಗಕ್ಕೆ ಒತ್ತುವರಿ ಮಾಡ್ತಾರ. ಇಲ್ಲಿರೋ ಗಡಿ ಭಾಗದ ಮೇಲಿರೋ, ಗುಡ್ಡದ ಮೇಲೆ ಇರೋ ಗಡಿ ಗುರುತುಗಳೆಲ್ಲ ಧ್ವಂಸ ಮಾಡಿ ವ್ಯಾಪಕ ಅಕ್ರಮ ಗಣಿಗಾರಿಕೆ 2006ರಲ್ಲಿ ಪರವಾನಗಿ ಪಡೆದುಕೊಂಡು 2008ರ ನಂತರ ಅವರು ಏನು ಉಸ್ತುವಾರಿ ಮಂತ್ರಿ ಆಗ್ತಾರೋ ಈ ಭಾಗದ ಗಣಿ ಕಂಪನಿಗಳೆಲ್ಲವೂ ಅವ್ರ ಹತೋಟಿ ತಗೊಂಡು ಈ ಭಾಗದಿಂದ ಸರಿಸುಮಾರು 28 ಲಕ್ಷ ಟನ್ನು ಅಕ್ರಮ ಸಾಗಾಣಿಕೆ ಮಾಡ್ತಾರ. ಈ ಗಡಿ ಗುರುತುಗಳು ಧ್ವಂಸ ಮಾಡಿ ಅಕ್ರಮ ಸಾಗಾಣಿಕೆ ಮಾಡಿ ಅವರು ಸಾವಿರಾರು ಕೋಟಿ ಹಣ ಸಂಪಾದನೆ ಮಾಡ್ತಾರ. ಅವರ ಮೇಲೆ ನಾನು CEC ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿಗೆ ಹೋಗಿ ಇವರು ಗಡಿ ಗುರುತುಗಳು ಧ್ವಂಸ ಮಾಡಿ ವ್ಯಾಪಕ ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಅಂತೇಳಿ ನಾನು 2009ರಲ್ಲಿ ದೂರನ್ನು ಕೊಡ್ತೀನಿ. ಆ ದೂರಿನ ಹಿನ್ನೆಲೆಯಲ್ಲಿ ಓಬಳಾಪುರ ಮೈನಿಂಗ್ ಕಂಪನಿ ಎಲ್ಲವೂ ಸ್ಥಗಿತಗೊಳ್ತಾವ. ಸ್ಥಗಿತಗೊಂಡ ನಂತರ ಆ ಭಾಗದಲ್ಲಿ ಕಾಲಕಾಲಕ್ಕೆ ಸರ್ವೆಗೆ ಬಂದಂತ ಅಧಿಕಾರಿಗಳು ಈ ಗಡಿ ಭಾಗದ ಮೇಲಿರೋ ಗಡಿ ಗುರುತುಗಳು ಪರಿಶೀಲನೆ ಮಾಡದೆ, ಅಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಆಂಧ್ರ ಕರ್ನಾಟಕ ಅಧಿಕಾರಿಗಳು ಒಂದು ಒಪ್ಪಂದ ಮಾಡ್ಕೊಂಡ್ರ 1990ಯಲ್ಲಿ ಒಪ್ಪಂದ ಮಾಡ್ಕೊಂಡಾರ. ಈ ಒಂದು ನಕ್ಷೆ ಪ್ರಕಾರ ಈ ಒಂದು ಗುಡ್ಡದ ಮೇಲಿರೋ ಗಡಿ ಗುರುತುಗಳನ್ನ ಕೆಲವು ಗಣಿ ಕಂಪನಿಗಳು ಅಂದ್ರೆ ಮಿಸ್ಸಿಂಗ್ ಆಗಿದಾವ. ಆ ಮಿಸ್ಸಿಂಗ್ ಆಗದಂತ ಪಾಯಿಂಟ್ಗಳನ್ನ ಈ ಒಂದು ನಕ್ಷೆ ಮೂಲಕ ಪುನರ್ ಸ್ಥಾಪನೆ ಮಾಡಬೇಕು ಅಂತೇಳಿ ಅಷ್ಟು ಸ್ಪಷ್ಟವಾಗಿ ಅವರು ಒಪ್ಪಂದಗಳು ಮಾಡ್ಕೊಂಡಾರ. ಆ ಒಪ್ಪಂದಗಳೆಲ್ಲವೂ ಇವತ್ತಿನ ನಮ್ಮ ಆಂಧ್ರದ ಅಧಿಕಾರಿಗಳು, ಕರ್ನಾಟಕದ ಅಧಿಕಾರಿಗಳು ಆ ಒಪ್ಪಂದಗಳು ಗಾಳಿಗೆ ತೂರಿ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರಿಗೆ ಎದಕ್ಕಂದ್ರೆ ಇಲ್ಲಿ ಈ ನಕ್ಷೆಗೆ ಒಂದು ಸ್ಕೇಲ್ ಇದೆ, 8 ಇಂಚು 1 ಮೈಲ್. ಈ ಸ್ಕೇಲ್ ಪ್ರಕಾರ ಒಂದು ಅಳತೆ ಮಾಡಿದ್ರೆ ಈ ಕಾಂಟೂರ್ ಮೇಲೆ ಇರೋ ಗಡಿ ಗುರುತುಗಳೆಲ್ಲವೂ ಒಂದು ಬಯಲಿಗೆ ಬರ್ತಾ ಇದ್ವು, ಒಂದು ಕಾಣಿಸ್ತಾ ಇದ್ವು. ಇಂಥದನ್ನ ಎಲ್ಲೋ ಒಂದು ಕಡೆ ಈ ನಕ್ಷೆ ಪ್ರಕಾರ ಗಡಿ ಗುರುತುಗಳು, ಕಾಂಟೂರ್ ಮೇಲೆ ಗಡಿ ಗುರುತುಗಳು ಫಿಕ್ಸ್ ಮಾಡಿದ್ರೆ ಜನಾರ್ದನ್ ರೆಡ್ಡಿ ಅವರು ಸಾವಿರಾರು ಕೋಟಿ ಹಣ ಏನು ಸಂಪಾದನೆ ಮಾಡಿದಾರಲ್ಲ ಅವೆಲ್ಲವೂ ಬಯಲಿಗೆ ಬರ್ತದೆ ಅಂತ ಹೇಳಿ ಅವ್ರು ಏನು ಈ ಜನಾರ್ದನ್ ರೆಡ್ಡಿ ಅವರು ಸ್ಕೇಲ್ ಮೇಲೆ, ಆಂಧ್ರದಲ್ಲಿ ಸ್ಕೇಲ್ ಮೇಲೆ ಏನು ಪರವಾನಗಿ ಪಡೆದುಕೊಂಡು ಬಂದಿದ್ರು ಆ ಪರವಾನಗಿ ಪಡೆದುಕೊಂಡಂತ ಪ್ರದೇಶಕ್ಕೆ ಹೊಂದಾಣಿಕೋಸ್ಕರ ನೋಡಿ ಈ ಭಾಗದಲ್ಲಿ ನೋಡಿ ಯಾವ ತರ ಸ್ಕೆಚ್ ಮಾಡಿದಾರ. ಮೊನ್ನೆ ಸ್ಟ್ರಿಪ್ ಮ್ಯಾಪ್ ಅಂತೇಳಿ ಆಂಧ್ರ ಕರ್ನಾಟಕ ಅಧಿಕಾರಿಗಳು ಸಹಿ ಮಾಡಿದಾರ. ಯಾವುದೂ ಗ್ರಾಮಗಳು ತೋರಿಸಿಲ್ಲ, ಗ್ರಾಮದ ಹಕ್ಕುಗಳು ತೋರಿಸಿಲ್ಲ, ಸುಮ್ಮನೆ ಇಂಟರ್ಸ್ಟೇಟ್ ಬೌಂಡ್ರಿ ಕರ್ನಾಟಕ ಆಂಧ್ರ ಪ್ರದೇಶ ಅಂತೇಳಿ ಒಂದು ಸ್ಕೇಲ್ ಮಾಡಿ ಆ ಸ್ಕೇಲ್ ಮೂಲಕ ನೋಡಿ 1 ಇಂಚು 15,000 ಈ 1 ಇಂಚು 50,000 ಸ್ಕೇಲ್ ಮಾಡಿದಾರಲ್ಲ. ಈ ಸ್ಕೇಲ್ ಮೂಲಕ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿಗೆ ಅಂದ್ರೆ ಕಾಂಟೂರ್, ಅಲ್ಲಿ ಕಾಂಟೂರ್ ಮೇಲೆ ಗಡಿಗಳು ಗುರುತುಗಳು ಬರ್ತಾವ, ಇಲ್ಲಿ ಕಾಂಟೂರ್ ನಿಲ್ಲಿಸ್ಬಿಟ್ಟಾರ. ಅಂದ್ರೆ ಈ ಒಂದು ಕಾಂಟೂರ್ ಬೇರೆ, ಈ ಕಾಂಟೂರ್ ಬೇರೆ, ಎಲ್ಲೋ ಒಂದು ಕಡೆ ಡಿಫ್ರೆಂಟ್ ಮಾಡಿದಾರ ಪ್ಲೇಸ್. ನೋಡ್ರಿ ಈ ತರ ರೀಡಿಂಗ್ ಹಾಕಿ ಇಲ್ಲಿ ಸರ್ವೆ ಬಂದಂತ ಕ್ಯಾಂಪ್ ಆಫೀಸರ್ ಪ್ರೇಮ್ ಕುಮಾರ್ ಎಂಬುವರು ಸಹಿನೇ ಮಾಡಕ್ಕಿಲ್ಲ, ಮತ್ತೆ ಕರ್ನಾಟಕ ಸರ್ಕಾರ ಚೀಫ್ ಸೆಕ್ರೆಟರಿನೂ ಸಹಿ ಮಾಡಕ್ಕಿಲ್ಲ. ಮತ್ತೆ ಇನ್ನೊಂದು 2022ರಲ್ಲಿ ಆರ್ಡರ್ 7 ತಿಂಗಳು ಆರ್ಡರ್ ಆಗ್ತದೆ. ಇವರು ಆರ್ಡರ್ ಆದ್ಮೇಲೆ ತಿಂಗಳಿಗೆ ಸಹಿ ಮಾಡ್ತಾರ. ಎಲ್ಲ ಒಂದು ಕಡೆ ನಾವು ಮೊದಲಿದ್ದ ಈ ಭಾಗದಲ್ಲಿ ಎದಕ್ಕೆ ಸಾವಿರಾರು ಕೋಟಿ ಲೂಟಿ ನಡೆದಿದೆ ಈ ಭಾಗದಲ್ಲಿ, ಮೈನಿಂಗ್ ಪ್ರದೇಶದಲ್ಲಿ. ಇದು CBI ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ. ಈ ಡಬಲ್ ಇಂಜಿನ್ ಸರ್ಕಾರ ಅಂತ ಏನೇ ಹೇಳ್ತಾ ಇದಾರೋ ಬಿಜೆಪಿ ಸರ್ಕಾರದಲ್ಲಿ ಇವರು ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಮೇಲೆನೆ ಇವೆಲ್ಲವೂ ಮಾಡಿದಾರ. ನಮ್ಮ ದುರ್ದೈವ ಅಂದ್ರೆ ಸಿಂಗಲ್ ಇಂಜಿನ್ ಸರ್ಕಾರ. ಸಿದ್ದರಾಮಯ್ಯನವರು ಈ ಒಂದು ಭಾಗದಲ್ಲಿ ಪಾದಯಾತ್ರೆ ಮಾಡಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿ ಒಂದು ಸಲ ಮುಖ್ಯಮಂತ್ರಿ ಆದ್ರು ಒಂದು ಪೀರಿಯಡ್ ನಲ್ಲಿ. ಮತ್ತು ಇವತ್ತು ನಾವು ಸಾಕಷ್ಟು ದೂರುಗಳು ಕೊಡ್ತಾ ಇದೀವಿ. ಈ ಭಾಗದ ಮಂತ್ರಿಗಳಿಗೆ ನಾವು ಯಾರು ಕೃಷ್ಣ ಬೈರೇಗೌಡ ಅವರಿಗೆ ನಾನು ಎಷ್ಟೋ ಸಲ ಫೋನ್ ಮೂಲಕ ವಿಷಯ ತಲುಪಿಸಿದ್ದೀನಿ, ಎಷ್ಟೋ ವಿಷಯ ಅವರ ಮೇಲ್ ಮೂಲಕ ಗಮನ ಸೆಳೆದಿದ್ದೀನಿ. ಆದ್ರೂ ಕೂಡ ಅವ್ರು ಎಚ್ಚೆತ್ಕೊಂತಾ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ ಎಂಬುದು ಒಂದು ಅನುಮಾನ ಕಾಡ್ತಾ ಇದೆ. ಎದಕ್ಕಂದ್ರೆ ಇವರು ಏನು ಅಕ್ರಮ ಗಣಿಗಾರಿಕೆ ಅಂತ ಹೇಳಿ ಹೋರಾಟ ಮಾಡ್ಕೊಂಡ್ ಬಂದ್ರು, ಈ ಅಕ್ರಮ ಬಯಲಿಗೆ ಎಳಿಬೇಕಲ್ಲ. ಈ ಸರ್ವೇದಲ್ಲಿ ಇಷ್ಟು ಲೋಪಗಳಿದಾವ. ಈ ಲೋಪಗಳನ್ನ ಬಯಲಿಗೆ ಎಳೆಯೋದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ವಿಫಲವಾಗ್ತಾ ಇದೆ ಅಂತ ಹೇಳಿ ನನಗೆ ಕಾಣಿಸ್ತಾ ಇದೆ. ಈಗಲಾದ್ರೂ ಎದಕ್ಕಂದ್ರೆ ನಾವು ಚೀಫ್ ಸೆಕ್ರೆಟರಿಗೆ ಅವ್ರಿಗೆ ಪತ್ರ ಬರೀತಾ ಇದೀವಿ, ಮೇಲ್ ಮೂಲಕ ರವಾನೆ ಮಾಡ್ತಾ ಇದೀವಿ ಇನ್ಫಾರ್ಮೇಶನ್ ಎಲ್ಲ. ಇವರು ಕೂಡಲೇ ಕ್ರಮ ಜರುಗಿಸಿ ಇದ್ರ ಮೇಲೆ ತತ್ಕ್ಷಣ ಒಂದು ಕಮಿಟಿಯನ್ನ ಏರ್ಪಾಡು ಮಾಡಿ ಈ ತಪ್ಪುಗಳನ್ನ ಸರಿ ಮಾಡಬೇಕು ಅಂತೇಳಿ
ನಾನು ತಪ್ಪುಗಳು ಏನು ಮಾಡಿದಾರೋ ಸರಿ ಮಾಡಿದ್ರೆ ಕರ್ನಾಟಕ ಗಡಿ ಭಾಗದ ಮೇಲೆ ಗಡಿ ಗುರುತುಗಳು ಏನು ಧ್ವಂಸಗೊಳಿಸಿದಾರೋ ಪುನರ್ ಅವನ್ನ ಗಡಿಗಳನ್ನ ಪುನಃ ಸ್ಥಾಪನೆ ಮಾಡಿದ್ರಾಗಿನ ಇವರು ಓಬಳಾಪುರ ಅಕ್ರಮವಲ್ಲೂ ಬಯಲಿ ಬರ್ತಾರೆ ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.